ಭಾಳ ಮುಖ್ಯವಾಗಿ ಜಿಹಾದಿ ಅನ್ನೋದು ಈ ಒಂಥರ ಸೈಕೋ ಮೆಂಟಾಲಿಟಿ. ಅವ್ರ ಮೈಂಡ್ ಸೆಟ್ಟಲ್ಲಿ ಅವ್ರು ಸಾಯೋವರೆಗೂ ನಮ್ಮ ಹಿಂದೂ ನೋಡಿ ಯಾವ ರೀತಿ ಹಿಂದೂಗಳನ್ನ ಕೇಳಿಕೊಳ್ತಾರೆ ಅಂತಂದರೆ, ನೀವು ಬಾಂಗ್ಲಾದೇಶಲ್ಲೂ ನೋಡಿರ್ಬೋದು. ಬಾಂಗ್ಲಾದೇಶಲ್ಲಿ ಇವತ್ತಿನವರೆಗೂ ಹಿಂದೂಗಳನ್ನ ಸಾಯಿಸ್ತಿದ್ದಾರೆ. ಆದರೆ ನನಗೆಲ್ಲೋ ಕ್ವಶನ್ ಮಾರ್ಕು. ನಾನು ಇದನ್ನು ಯಾವಾಗಾದರೂ ಅವಕಾಶ ಸಿಗ್ದಾಗ ಮಾಧ್ಯಮದಲ್ಲಿ ಮಾತಾಡೋಣ ಅಂದ್ಕೊಂಡಿದ್ದೆ. ಇಲ್ಲಿ ಬಾಂಗ್ಲಾದೇಶಿಯವರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ನಮ್ಮರೆಲ್ಲ ಭಾರತ ದೇಶದ ಜನಗಳಿರ್ಬೋದು, ಕರ್ನಾಟಕದ ಶಾಂತಿ ಪ್ರಿಯರು. ಇಲ್ಲಿ ಅವರಿಗೆ ಊಟ ಉಪಚಾರ ಮಾಡಿ ಎಲ್ಲ ರೆಡಿ ಮಾಡಿ ಇರ್ತಾರೆ. ಆದರೆ ಅವ್ರ ದೇಶದಲ್ಲಿ ಅತ್ಯಾಚಾರ ಮಾಡಿ ಕೊಲ್ತಾರೆ. ವಿಡಿಯೋ ಮಾಡಿ, ಅದನ್ನು ಹೆಣ್ಮಕ್ಳಿಗೆ ವಿಡಿಯೋ ಮಾಡಿ ಕೊಲ್ತಾರೆ. ಆದರೆ ನಮ್ಮ ಭಾರತ ದೇಶದ ಜನಗಳಲ್ಲಿ ಯಾವ ರೀತಿ ಮನಸ್ಥಿತಿ ಅನ್ನೋದು ನಮಗೆ ಪ್ರಶ್ನಾರ್ಥಕವಾಗಿದೆ. ನಮ್ಮ ಭಾರತ ಸರ್ಕಾರ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಬಾಂಗ್ಲಾದೇಶದಲ್ಲಿ ಅವರೆಲ್ಲ ಹಿಂದೂ ಅಲ್ವಾ? ಯಾಕೆ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಲಿಲ್ಲ? ಯಾರು ಕೂಡ ಅದ್ರ ಬಗ್ಗೆ ಒಂದು ಪ್ರೊಟೆಸ್ಟ್ಗಳು ಕೂಡ ಮಾಡಲಿಲ್ಲ. ಯಾರು ಕೂಡ ನಮ್ಮ ರಾಷ್ಟ್ರದಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು ಹಿಂದೂ ಅಂತ ವಾದಿಸ್ತಾರೆ. ಆದರೆ ಎಷ್ಟೋ ಜನ ಹಿಂದೂಗಳು ಸಾಯ್ತವ್ರೆ. ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಲ್ಲ. ಅವರ ವೈಯಕ್ತಿಕವಾದ ಇಮೇಜ್ಗಳನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಹಿಂದುತ್ವಗಳನ್ನ, ಒಂದು ನಾಟಕೀಯ ಮುಖವಾಡಗಳನ್ನ ನಾನು ನೋಡ್ತಾ ಇದ್ದೀನಿ. ಆದರೆ ರಿಯಾಲಿಟಿಯಾಗಿ ಹಿಂದೂ ಅಂದಾಗ ನಮ್ಮ ಬಾಂಗ್ಲಾದೇಶದಲ್ಲಿದ್ರು ಅವನು ಹಿಂದೂನೇ, ಅಮೇರಿಕಾದಲ್ಲಿದ್ರು ಹಿಂದೂನೇ, ಇಂಡಿಯಾದಲ್ಲಿದ್ರು ಹಿಂದೂನೇ, ನಮ್ಮ ನೇಪಾಳದಲ್ಲಿದ್ರು ಹಿಂದೇನೆ. ಆದರೆ ಯಾಕೆ ಧ್ವನಿ ಎತ್ತಲ್ಲ? ಬಾಂಗ್ಲಾದೇಶ ಇಷ್ಟೋ ಸಂಖ್ಯೆಯಲ್ಲಿ ಅವರಲ್ಲ, ಯಾರು ಧ್ವನಿ ಎತ್ತಲ್ಲ? ನಾವು ಅವ್ರಿಗೆ ನಾವೇನಂದರೆ ತಕ್ಕ ಉತ್ತರ. ನಾವು ಸುಭಾಷ್ ಚಂದ್ರ ಬೋಸ್ ಥರನೇ ನಾವೇನಿದ್ರು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ವ್ಯಕ್ತಿತ್ವವನ್ನು ನಾವು ತೋರಿಸ್ಬೇಕಾಗ್ತದೆ. ನಾವು ಗಾಂಧೀಜಿ ವ್ಯಕ್ತಿತ್ವ ತೋರಿಸಿ ಈಗಿನ ಕಾಲದಲ್ಲಿ ಯಾರೂ ಕೇಳಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಒಂದು ವ್ಯಕ್ತಿತ್ವವನ್ನು ನಾವು ಪಾಲಿಸಬೇಕು. ಅವ್ರು ಹೇಳಿದ ರೀತಿಯೇ ನಾವು ಮಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನಾವು ಇಲ್ಲಿ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಸರ್.